ಕೇರಳದ ವಯನಾಡಲ್ಲಿ ಗುಡ್ಡ ಕುಸಿತ ದುರಂತ ಸಂಭವಿಸಿ ಇವತ್ತು 6ನೇ ದಿನ. ಒಂದೊಂದು ಮನಕಲಕುವ ದೃಶ್ಯಗಳು ಕೂಡ ಒಂದೊಂದೇ ಹೊರಗೆ ಬರ್ತಾ ಇದೆ. ನೋಡಿ ಹೇಗಿರುತ್ತೆ ಪ್ರಾಣಿ ಮತ್ತು ಮನುಷ್ಯರ ನಡುವಿನ ಬಂಧ ಅನ್ನೋದಕ್ಕೆ. ಚೂರಲ್ಮಲಾದಲ್ಲಿ ಗುಡ್ಡ ಕುಸಿತದಿಂದ ಮನೆಯನ್ನು ತೊರೆದಿತ್ತು ಒಂದು ಕುಟುಂಬ. ಆ ಮನೆಯಲ್ಲಿ ಒಂದು ನಾಯಿ ಸಾಕೊಂಡಿದ್ರು, ಬಟ್ ನಾಯಿ ಬಿಟ್ಟು ಹೊಟ್ಟೋಗಿದ್ರು. ಇವತ್ತು ಅವರು ವಾಪಸ್ ಬಂದ್ರಲ್ಲ, ಬಂದಾಗ ಮನೆ ಒಡತಿ ಮನೆಗೆ ಬಂದಾಗ ಆ ನಾಯಿಯ ಪ್ರೀತಿ, ಮನೆ ಒಡತಿ ನೋಡಿ ಓಡೋಡು ಬಂದಿದೆ ಶ್ವಾನ. ಇಷ್ಟು ದಿನ ಅದೊಂಥರ ದಿಕ್ಕೆಟ್ಟು ಬಿಟ್ಟಿತ್ತು, ಎಲ್ಲಿ ಹೋದರು ಏನು ಎತ್ತ ಅಂತ ಗೊತ್ತಿಲ್ಲ. ಕೊನೆಗೂ ಬಂದ್ರಲ್ಲ ಅಂತಂದ್ಬಿಟ್ಟು ಈಗ ಅದಕ್ಕೆ ನೆಮ್ಮದಿ ನೋಡಿ. ಸೊ ಇದು ಘಟನೆ ನಡೆದಿರ್ತಕ್ಕಂಥ ಘಟನೆ. ಅವರು ಮನೆ ಬಿಟ್ಟು ಹೊಟ್ಟೋಗಿದ್ರು. ಅದೆಲ್ಲ ಆದಾಗ ಎಲ್ಲರನ್ನೂ ಎವ್ಯಾಕ್ಯುಯೇಟ್ ಮಾಡಿದ್ರಲ್ಲ, ಎಲ್ಲರೂ ಅಲ್ಲಿಂದ ಸ್ಥಳಾಂತರ ಮಾಡಿದ್ರು. ಸ್ಥಳಾಂತರ ಮಾಡಿ ಎಲ್ಲ ಆದ ನಂತರ ಈಗ ವಾಪಸ್ ಅವ್ರ ಮನೆ ಇದ್ದ ಜಾಗಕ್ಕೆ ಪಾಪ ಅವ್ರು ಬಂದಿದ್ದಾರೆ. ಬಟ್ ಈ ನಾಯಿ ಅಲ್ಲೇ ಇತ್ತು. ಅದು ಇಷ್ಟು ದಿನ ಹುಡುಕ್ತಾ ಇತ್ತು ತನ್ನ ಮನೆ ಒಡತಿಗೆ, ಎಲ್ಲಿ ಏನು ಎತ್ತ ಏನೂ ಗೊತ್ತಾಗ್ತಿರ್ಲಿಲ್ಲ. ಅಲ್ಲೇ ಹಿಂಗಂಗೋ ಓಡಾಡ್ಕೊಂಡಿತ್ತು ಪಾಪ. ಕೊನೆಗೆ ಒಂದು ದಿನ ಅಂದರೆ ಇವತ್ತು ಆ ಮನೆ ಒಡತಿಯನ್ನು ನೋಡಿ 6 ದಿವಸದ ನಂತರ, 6-7 ದಿನಗಳ ನಂತರ ಅದರ ಪ್ರೀತಿ, ಒಂದು ಹೊತ್ತು ಊಟ ಹಾಕಿದ್ರೆ ಅದು ಪ್ರೀತಿ ತೋರಿಸುತ್ತೆ. ಮನೆಯ ನೋಡಿ ಅದು ಹೇಗಿರ್ತಿತ್ತು ಅಂದರೆ, ಈ ಕಡೆ ನೋಡಿ ಅದು ಹೆಂಗೆ ಟೈಮ್ ಪಾಸ್ ಮಾಡ್ತಿತ್ತು. ಬಿಸಿಲಲ್ಲೆಲ್ಲ ಎಲ್ಲೋ ಕೂತ್ಕೊಳ್ಳೋದು, ವಿಪರೀತ ಮೌನ, ಮನೆ ಒಡತಿ ಇಲ್ಲ, ಮನೆಯವ್ರು ಯಾರೂ ಇಲ್ಲ, ದಿನ ಊಟ ಹಾಕ್ತಿದ್ದವ್ರು ಇಲ್ಲ. ಬಟ್ ಯಾವಾಗ ತನ್ನ ಮನೆಯ ಮಾಲೀಕರನ್ನು ನೋಡ್ತೋ ಓಡ್ ಬಂದಿದೆ. ಅದಕ್ಕೆ ಈಗ ಎಷ್ಟು ನೆಮ್ಮದಿಯಾಗಿರ್ಬೋದು ಅಂತಂದರೆ, ಕಷ್ಟಗಳೇನಾದರೂ ಇದ್ದಿರ್ಬೋದು, ಇಲ್ಲ ಅಂತಲ್ಲ. ಅದಕ್ಕೆ ಇಷ್ಟು ದಿನ ಊಟ ಸಿಕ್ಕಿದೆಯೋ ಸಿಕ್ಕಿಲ್ವೋ ಪಾಪ ಗೊತ್ತಿಲ್ಲ. ಬಟ್ ಕೊನೆಗೂ ಓನರ್ ಬಂದ್ರಲ್ಲ, ಮನೆಯ ಓನರ್, ಇವ್ರ ಮಾಲೀಕರು, ಅದೇ ಆ ನೆಮ್ಮದಿಯ ವಿಚಾರ.